ದೇಶದ ಎರಡು ಪ್ರಮುಖ ರಾಜ್ಯಗಳಲ್ಲಿ ಇವತ್ತು ಪ್ರಜಾಪ್ರಭುತ್ವದ ಅತಿದೊಡ್ಡ ಹಬ್ಬಕ್ಕೆ ಸಾಕ್ಷಿಯಾಗಿದೆ. ತಮಿಳುನಾಡು ಮತ್ತು ಪಶ್ಚಿಮ ಬಂಗಾಳದಲ್ಲಿ ಮೊದಲ ಹಂತದ ಬಿರುಸಿನ ಮತದಾನ ನಡೆದಿದ್ದು ಎಲ್ಲರ ಚಿತ್ತ ಈಗ ಮತ ಪೆಟ್ಟಿಗೆಯತ್ತ ನೆಟ್ಟಿದೆ. ತಮಿಳುನಾಡಿನ ಎಲ್ಲ ಅಂದರೆ 234 ಕ್ಷೇತ್ರಗಳಲ್ಲಿ ಗಣ್ಯರು ಹಾಗೂ ಜನಸಾಮಾನ್ಯರು ಮತಗಟ್ಟೆಯತ್ತ ಹರಿದು ಬಂದರೆ, ಬಂಗಾಳದಲ್ಲಿ ಅಲ್ಲಲ್ಲಿ ಸಂಘರ್ಷ ಮತ್ತು ಬಾಂಬ್ ಸ್ಫೋಟದ ನಡುವೆ ದಾಖಲೆ ಪ್ರಮಾಣದ ಮತದಾನ ಆಗಿದೆ. ಹಾಗಾದರೆ ಬಂಗಾಳದ ರಣಾಂಗಣ ಹೇಗಿತ್ತು, ಅದರ ಡೀಟೇಲ್ಸ್ ನಿಮ್ಮ ಮುಂದೆ. ತಮಿಳುನಾಡು ಬಂಗಾಳದಲ್ಲಿ ದಾಖಲೆಯ ಮತದಾನ. ಪಶ್ಚಿಮ ಬಂಗಾಳದ ಮೊದಲ ಹಂತದ 152 ಹಾಗೂ ತಮಿಳುನಾಡಿನ ಎಲ್ಲ 234 ವಿಧಾನಸಭಾ ಕ್ಷೇತ್ರಗಳಿಗೆ ಇಂದು ಬಿಗಿ ಭದ್ರತೆಯಲ್ಲಿ ಮತದಾನ ನಡೆಯಿತು. ಬಂಗಾಳದಲ್ಲಿ 91.3% ಮತ್ತು ತಮಿಳುನಾಡಿನಲ್ಲಿ 84.3% ದಾಖಲೆ ಪ್ರಮಾಣದ ಮತದಾನ ಆಗಿದೆ. ಬಂಗಾಳದ ಉಳಿದ ಕ್ಷೇತ್ರಗಳಿಗೆ ಏಪ್ರಿಲ್ 29ರಂದು ಮತದಾನ ನಡೆಯಲಿದ್ದು, ಮೇ 4ರಂದು 2 ರಾಜ್ಯಗಳ ಅಂತಿಮ ಫಲಿತಾಂಶ ಹೊರಬೀಳಲಿದೆ. ಮತದಾನದ ವೇಳೆ ಬಂಗಾಳದಲ್ಲಿ ಹಿಂಸಾಚಾರ, ಬಿಜೆಪಿ ಅಭ್ಯರ್ಥಿಗಳ ಮೇಲೆ ಟಿಎಂಸಿ ದಾಳಿ ಆರೋಪ. ಶಾಂತಿಯುತವಾಗಿ ನಡೆಯಬೇಕಿದ್ದ ಮತದಾನ ಬಂಗಾಳದಲ್ಲಿ ಮತ್ತೆ ಸಂಘರ್ಷಕ್ಕೆ ನಾಂದಿ ಹಾಡಿದೆ. ಕುಮಾರಗಂಜ್ನಲ್ಲಿ ಮತದಾನದ ವೇಳೆ ಬಿಜೆಪಿ ಅಭ್ಯರ್ಥಿ ಸುವೇಂದು ಸರ್ಕಾರ್ ಮೇಲೆ ಟಿಎಂಸಿ ಕಾರ್ಯಕರ್ತರು ಹಲ್ಲೆ ನಡೆಸಿದ್ದು, ಗಾಯಾಳು ಅಭ್ಯರ್ಥಿ ಆಸ್ಪತ್ರೆಗೆ ದಾಖಲಾಗಿದ್ದಾರೆ. ಪೊಲೀಸರ ಎದುರೇ ಈ ಘಟನೆ ನಡೆದಿದೆ ಅಂತ ಬಿಜೆಪಿ ಆರೋಪಿಸಿದ್ದು, ಚುನಾವಣಾ ಆಯೋಗ ತಪ್ಪಿತಸ್ಥರ ಬಂಧನಕ್ಕೆ ಆದೇಶಿಸಿದೆ. ಅಸನ್ಸೋಲ್ ದಕ್ಷಿಣ ಕ್ಷೇತ್ರದ ರಹಮತ್ ನಗರದಲ್ಲಿ ಮತಗಟ್ಟೆಯಿಂದ ಹೊರಬರುತ್ತಿದ್ದ ಬಿಜೆಪಿ ಅಭ್ಯರ್ಥಿ ಅಗ್ನಿಮಿತ್ರ ಪಾಲ್ ಕಾರಿನ ಮೇಲೆ ದುಷ್ಕರ್ಮಿಗಳು ಕಲ್ಲು ತೂರಾಟ ನಡೆಸಿದ್ದಾರೆ. ಘಟನೆಯಲ್ಲಿ ಕಾರಿನ ಗಾಜುಗಳು ಪುಡಿಯಾಗಿದ್ದು, ಅಗ್ನಿಮಿತ್ರ ಪಾಲ್ ಅವರ ಕಾರ್ಯದರ್ಶಿಗೆ ಸಣ್ಣ ಪುಟ್ಟ ಗಾಯಗಳಾಗಿವೆ. ಮುರ್ಷಿದಾಬಾದ್ನಲ್ಲಿ ಕ್ರೂಡ್ ಬಾಂಬ್ ಸ್ಫೋಟ. ಮುರ್ಷಿದಾಬಾದ್ ಜಿಲ್ಲೆಯ ನವೋಡಾದಲ್ಲಿ ಮತಗಟ್ಟೆ ಸಮೀಪವೇ ಕ್ರೂಡ್ ಬಾಂಬ್ ಸ್ಫೋಟಗೊಂಡಿದ್ದು, ಮಹಿಳೆಯೊಬ್ಬರು ಸೇರಿದಂತೆ ಹಲವರು ಗಾಯಗೊಂಡಿದ್ದಾರೆ. ಇದರಿಂದ ಮತದಾರರಲ್ಲಿ ಭೀತಿ ಆವರಿಸಿದ್ದು, ಸ್ಥಳದಲ್ಲಿ ಟಿಎಂಸಿ ಮತ್ತು ಎಜೆಯುಪಿ ಕಾರ್ಯಕರ್ತರ ನಡುವೆ ತೀವ್ರ ಜಟಾಪಟಿ ನಡೆದಿದೆ. ಪರಿಸ್ಥಿತಿ ನಿಯಂತ್ರಿಸಲು ಪೊಲೀಸರು ಲಾಠಿ ಚಾರ್ಜ್ ಕೂಡ ನಡೆಸಬೇಕಾಯಿತು. ಬಂಗಾಳದ ಸುಜಾಪುರದಲ್ಲಿ ಕೇಂದ್ರೀಯ ಪಡೆಗಳು ಮತದಾನಕ್ಕೆ ಅಡ್ಡಿಪಡಿಸುತ್ತಿವೆ ಅಂತ ಟಿಎಂಸಿ ಅಭ್ಯರ್ಥಿ ಸಬೀನಾ ಯಾಸ್ಮಿನ್ ಆರೋಪಿಸಿದ್ದಾರೆ. ಹಲವೆಡೆ ಕೇಂದ್ರೀಯ ಪಡೆ ಮತ್ತು ಸ್ಥಳೀಯರ ನಡುವೆ ಮಾತಿನ ಚಕಮಕಿ ನಡೆದಿದ್ದು, ಮತದಾನದ ಉದ್ದಕ್ಕೂ ಬಿಗುವಿನ ವಾತಾವರಣ ಮುಂದುವರೆದಿತ್ತು. ವೆಂಗೈವಾಯಲ್ ಗ್ರಾಮಸ್ಥರಿಂದ ವೋಟಿಂಗ್ ಬಹಿಷ್ಕಾರ. ಇತ್ತ ತಮಿಳುನಾಡಿನ ವೆಂಗವಾಯಲ್ ಗ್ರಾಮದಲ್ಲಿ ನೀರಿನ ಟ್ಯಾಂಕ್ಗೆ ಮಲ ಕಲಿಸಿದ ಹಳೆಯ ಪ್ರಕರಣದಲ್ಲಿ ನ್ಯಾಯ ಸಿಕ್ಕಿಲ್ಲ ಅಂತ ಆಕ್ರೋಶ ವ್ಯಕ್ತಪಡಿಸಿದ ಗ್ರಾಮಸ್ಥರು ಮತದಾನ ಬಹಿಷ್ಕರಿಸಿ ಗ್ರಾಮದಾದ್ಯಂತ ಕಪ್ಪು ಬಾವುಟ ಹಾರಿಸಿದ್ರು. ಯಾವುದೇ ಪಕ್ಷಗಳು ನಮ್ಮ ಸಮಸ್ಯೆ ಆಲಿಸಿಲ್ಲ ಅಂತ ಕಿಡಿಕಾರಿರುವ ಗ್ರಾಮಸ್ಥರ ಪಟ್ಟಿನಿಂದಾಗಿ ಮತಗಟ್ಟೆಗಳು ಬಣಗುಡುತ್ತಿದ್ದವು. ತಮಿಳುನಾಡಿನಲ್ಲಿ ಸಿಎಂ ಸ್ಟಾಲಿನ್, ಕನಿಮೋಳಿ ಹಾಗೂ ಪನ್ನೀರ್ ಸೆಲ್ವಂ ಮತ ಚಲಾಯಿಸಿದರೆ, ಸೂಪರ್ ಸ್ಟಾರ್ ರಜನಿಕಾಂತ್ ಮತ್ತು ನಟ ವಿಜಯ್ ಸರತಿ ಸಾಲಿನಲ್ಲಿ ನಿಂತು ಹಕ್ಕು ಚಲಾಯಿಸಿ ಗಮನ ಸೆಳೆದ್ರು. ಸಿನಿಮಾ ಗಣ್ಯರ ಆಗಮನ ಮತಗಟ್ಟೆಗಳಲ್ಲಿ ಹೊಸ ಕಳೆ ತಂದಿತ್ತು. ಒಟ್ಟಾರೆ ಒಂದೆಡೆ ಪ್ರಜಾಪ್ರಭುತ್ವದ ಹಬ್ಬಕ್ಕೆ ಗಣ್ಯರು ಮತ್ತು ಸಾಮಾನ್ಯರು ಸಾಕ್ಷಿ ಆಗ್ತಿದ್ರೆ, ಮತ್ತೊಂದೆಡೆ ಹಿಂಸಾಚಾರ ಮತ್ತು ಬಹಿಷ್ಕಾರದ ಘಟನೆಗಳು ಆತಂಕ ಮೂಡಿಸಿವೆ. 2 ರಾಜ್ಯಗಳ ಈ ಹಂತದ ಮಹಾಸಮರ ಮುಕ್ತಾಯಗೊಂಡಿದ್ದು, ಅಭ್ಯರ್ಥಿಗಳ ಭವಿಷ್ಯ ಈಗ ಮತ ಪೆಟ್ಟಿಗೆಯಲ್ಲಿ ಭದ್ರವಾಗಿದೆ. ಮೇ 4ರಂದು ಸಿಗಲಿರುವ ಜನಾದೇಶ ಯಾರ ಪಾಲಾಗಲಿದೆ ಎಂಬುದನ್ನು ಕಾದು ನೋಡಬೇಕಿದೆ. ರಘುವೀರ್ ನಾಯ್ಕ್, ನ್ಯೂಸ್ ಡೆಸ್ಕ್, ಜಿ ಕನ್ನಡ ನ್ಯೂಸ್.